ಭವಿಷ್ಯ ನಿರ್ಮಾಣದ ಪವಿತ್ರ ತಾಣ ಶ್ರೀ ಶಾರದಾ ವಿದ್ಯಾಪೀಠ ಪಾವಗಡ. ಗುಣಮಟ್ಟದ ಶಿಕ್ಷಣ, ಶಿಸ್ತು ಮತ್ತು ಸಂಸ್ಕಾರದ ಸಮನ್ವಯದೊಂದಿಗೆ 1983ರಿಂದಲೇ ಪ್ರಾರಂಭವಾಗಿದ್ದು, ಹಂತ ಹಂತವಾಗಿ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸುವ ಶಿಕ್ಷಣ ಸಂಸ್ಥೆಯಾಗಿ ಶ್ರೀ ಶಾರದಾ ವಿದ್ಯಾಪೀಠ ಹೆಸರಾಗಿದೆ. ಪಾವಗಡದ ಮಧ್ಯಭಾಗದಲ್ಲಿರುವ ಶ್ರೀ ವಿದ್ಯಾಪೀಠ ಇಂದಿಗೂ ನೂರಾರು ಕುಟುಂಬಗಳಿಗೆ ವಿಶ್ವಾಸದ ಸಂಕೇತವಾಗಿ ಬೆಳೆದಿದೆ. ಇಲ್ಲಿ ಕೇವಲ ಪಾಠ ಹೇಳುವುದಲ್ಲ, ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿರುವ ಸಾಮರ್ಥ್ಯವನ್ನು ಅರಳಿ ಅವರ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕುವ ಕಾರ್ಯ ನಡೆಯುತ್ತಿದೆ. ಪ್ರತಿ ವರ್ಷ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಫಲಿತಾಂಶವನ್ನು ದಾಖಲಿಸಿರುವ ಈ ಸಂಸ್ಥೆಯಲ್ಲಿ 600ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಓದಿನ ಜೊತೆಗೆ ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಗೂ ಸಮಾನ ಆದ್ಯತೆ ನೀಡಲಾಗುತ್ತಿದ್ದು, ವಿದ್ಯಾರ್ಥಿಗಳ ಜಿಲ್ಲಾ ಹಾಗೂ ರಾಜ್ಯ ಮಟ್ಟದ ಸ್ಪರ್ಧೆಗಳಲ್ಲಿ ಮಿಂಚುತ್ತಿರುವುದು ವಿಶೇಷ. ಪಾಠ್ಯದ ಜೊತೆಗೆ ಸಂಸ್ಕಾರಯುತ ಶಿಕ್ಷಣಕ್ಕೂ ಇಲ್ಲಿ ಹೆಚ್ಚಿನ ಮಹತ್ವ ನೀಡಲಾಗುತ್ತಿದ್ದು, ಮಕ್ಕಳಲ್ಲಿ ಉತ್ತಮ ವ್ಯಕ್ತಿತ್ವ ರೂಪುಗೊಳ್ಳಲು ಮಾರ್ಗದರ್ಶನ ನೀಡಲಾಗುತ್ತಿದೆ. 30ಕ್ಕೂ ಹೆಚ್ಚು ಅನುಭವಿ ಹಾಗೂ ನುರಿತ ಶಿಕ್ಷಕರ ತಂಡ ಪ್ರತಿಯೊಬ್ಬ ವಿದ್ಯಾರ್ಥಿಯ ಮೇಲೂ ವೈಯಕ್ತಿಕ ಗಮನ ಹರಿಸುತ್ತಿರುವುದು ಸಂಸ್ಥೆಯ ಮತ್ತೊಂದು ವೈಶಿಷ್ಟ್ಯ. ಸುಸಜ್ಜಿತ ಕಟ್ಟಡ, ಬಸ್ ಸೌಲಭ್ಯ, ಹೈಟೆಕ್ ಶೌಚಾಲಯ, ಶುದ್ಧ ಕುಡಿಯುವ ನೀರು, ಗ್ರಂಥಾಲಯ, ವಿಜ್ಞಾನ ಪ್ರಯೋಗಾಲಯ ಹಾಗೂ ವಸತಿ ನಿಲಯ ಒಂದೇ ಸೂರಿನಡಿ ಎಲ್ಲ ಲಭ್ಯ ಎಂಬುದು ಪೋಷಕರಿಗೆ ಹೆಚ್ಚುವರಿ ವಿಶ್ವಾಸವನ್ನು ನೀಡುತ್ತಿದೆ. ಪರಿಸರ ಜಾಗೃತಿ, ರಸಪ್ರಶ್ನೆ, ರಾಷ್ಟ್ರೀಯ ಹಬ್ಬಗಳು ಹಾಗೂ ನಾಡ ಹಬ್ಬಗಳ ಆಚರಣೆಗಳ ಮೂಲಕ ವಿದ್ಯಾರ್ಥಿಗಳಲ್ಲಿ ಜ್ಞಾನ ಮತ್ತು ಸಂಸ್ಕೃತಿಯ ಅರಿವು ಬೆಳೆಸುವ ಕಾರ್ಯ ನಿರಂತರವಾಗಿ ನಡೆಯುತ್ತಿದೆ. ಮಕ್ಕಳ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕುವ ಬಯಸುವ ಪೋಷಕರು ಒಮ್ಮೆ ಶ್ರೀ ಶಾರದಾ ವಿದ್ಯಾಪೀಠಕ್ಕೆ ಭೇಟಿ ನೀಡಿ ಇದರ ವೈಶಿಷ್ಟ್ಯವನ್ನು ಸ್ವತಃ ಅನುಭವಿಸಬಹುದು. ಶ್ರೀ ಶಾರದಾ ವಿದ್ಯಾಪೀಠ ಜ್ಞಾನ ಸಂಸ್ಕಾರ ಭವಿಷ್ಯದ ತಾಣ. ಹೃದಯ ಭಾಗದಲ್ಲಿ ಕಳೆದ 35 ವರ್ಷಗಳಿಂದ ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂಥ ಶ್ರೀ ಶಾರದಾ ವಿದ್ಯಾಪೀಠ ಶಾಲೆಯ ಮುಖ್ಯ ಶಿಕ್ಷಕನಾಗಿ ನಾನು ಕಾರ್ಯವನ್ನು ನಿರ್ವಹಿಸ್ತೇನೆ. ನನ್ನ ಹೆಸರು ಬಾಲರಾಜ್ ಅಂತ. ನಾನು ಕಳೆದ 14 ವರ್ಷಗಳಿಂದ ಈ ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಪ್ರತಿಯೊಂದು ವರ್ಷದ 10ನೇ ತರಗತಿಯ ಪರೀಕ್ಷೆಯಲ್ಲಿ ತಾಲೂಕಿನಲ್ಲಿ 1 ಅಥವಾ 2 ಅಥವಾ 3ನೇ ಸ್ಥಾನದಲ್ಲಿ ಖಂಡಿತ ಪ್ರತಿ ವರ್ಷವೂ ಸಹ ಉತ್ತಮ ಫಲಿತಾಂಶವನ್ನು ಕೊಡ್ತಾ ಇದ್ದು, ಇದು ನಮ್ಮ ಶಾಲೆಗೆ ಹೆಮ್ಮೆಯ ಸಂಗತಿ ಆಗಿದೆ. ಹಾಗೆ ಶಾಲೆಯ ಮಕ್ಕಳಿಗೆ ನಮ್ಮ ಶಾಲೆಯಲ್ಲಿ 10ನೇ ತರಗತಿಯ ಮಕ್ಕಳಿಗೆ ಜೂನ್ ತಿಂಗಳಿನ ಆರಂಭದಲ್ಲಿಂದ ಬೆಳಗ್ಗೆ 6:30ರಿಂದ 8:30ವರೆಗೂ ವಿಶೇಷ ತರಗತಿಗಳನ್ನು ಪ್ರತಿಯೊಂದು ವಿಷಯ ಶಿಕ್ಷಕರು ತಾವೇ ಮುಂದಾಗಿ ತೆಗೆದುಕೊಂಡು ಅವರನ್ನು ಪರೀಕ್ಷೆಗೆ ಸಜ್ಜುಗೊಳಿಸುವ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಹಾಗೆಯೇ ರಾತ್ರಿ ತರಗತಿಗಳನ್ನು ತೆಗೆದುಕೊಂಡು ಉತ್ತಮ ಅಂಕಗಳನ್ನು ಗಳಿಸೋದಕ್ಕೆ ನಮ್ಮೆಲ್ಲ ಶಿಕ್ಷಕರು ಶ್ರಮವನ್ನು ವಹಿಸ್ತಾ ಇದ್ದಾರೆ. ಹಾಗೆ ನಮ್ಮ ವಿದ್ಯಾರ್ಥಿಗಳು ಶಿಕ್ಷಕರೊಂದಿಗೆ ಹೊಂದಾಣಿಕೆಯನ್ನು ಮಾಡಿಕೊಂಡು ಉತ್ತಮ ಫಲಿತಾಂಶ ಬರಲು ಕಾರಣರಾಗಿದ್ದರಿಂದ ನಮ್ಮ ಶಾಲೆಗೆ ಹೆಮ್ಮೆಯ ಸಂಗತಿಯಾಗಿದೆ. ಕಳೆದ ಸಾಲಿನಲ್ಲಿ 50 ಜನ ವಿದ್ಯಾರ್ಥಿಗಳು ಪರೀಕ್ಷೆಗೆ ಕುಳಿತುಕೊಂಡಿದ್ದು, ನಮ್ಮ ಶಾಲೆಯ ತೇಜಸ್ವಿನಿ ಎಂಬ ವಿದ್ಯಾರ್ಥಿನಿಯು 611 ಅಂಕಗಳನ್ನು ಕಳೆದು ಅನುದಾನ ರಹಿತ ಶಾಲೆಗಳಲ್ಲಿ ತಾಲೂಕಿನಲ್ಲಿ 3ನೇ ಸ್ಥಾನವನ್ನು ಪಡೆದುಕೊಂಡಿರುವುದು ಶಾಲೆಗೆ ಹೆಮ್ಮೆಯ ಸಂಗತಿಯಾಗಿದೆ. ಈಗ 2025-26ನೇ ಸಾಲಿನಲ್ಲಿ ನರ್ಸರಿಯಿಂದ 10ನೇ ತರಗತಿಯವರೆಗೆ ನಮ್ಮ ಶಾಲೆಯಲ್ಲಿ 584 ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡ್ತಿದ್ದು, ಪ್ರತಿಯೊಂದು ವಿಭಾಗದಲ್ಲೂ ಕಲೆ, ಸಾಹಿತ್ಯ, ಕ್ರೀಡೆಯಲ್ಲಿ ಅತ್ಯುತ್ತಮ ಸಾಧನೆಯನ್ನು ಮಾಡಿಕೊಂಡು ಶಾಲೆಗೆ ಹೆಮ್ಮೆಯನ್ನು ತರುತ್ತಿರುವುದು ಎಲ್ಲ ಶಿಕ್ಷಕರ ಒಂದು ಅಪಾರ ಶ್ರಮಕ್ಕೆ ಸಾಕ್ಷಿಯಾಗಿದೆ. ನಮ್ಮ ಶಾಲೆಯಲ್ಲಿ ವ್ಯಾಸಂಗ ಮಾಡಿ ಸುಮಾರು 5,000 ಜನ ಈಗಾಗಲೇ ಬೇರೆ ಬೇರೆ ರೀತಿಯ ವ್ಯಾಸಂಗ ಮತ್ತು ವಿದ್ಯಾಭ್ಯಾಸಕ್ಕೆ ಹೋಗಿದ್ದು, ನಮ್ಮ ಶಾಲೆಯಿಂದ ಅತ್ಯುನ್ನತ ಸಾಧನೆಗಳೆಂದರೆ CA ಚಾರ್ಟೆಡ್ ಅಕೌಂಟೆಂಟ್ ಮಾಡಿದ್ದಾರೆ,
ಹಾಗೆ MBBS ಭಾಳಷ್ಟು ಜನ MBBS ಮಾಡಿದ್ದಾರೆ. ಜೊತೆಗೆ 2025-26 ಸಾಲಿನಲ್ಲಿ ಡೆಲ್ಲಿಯಲ್ಲಿ 5 ಜನ IAS ತರಬೇತಿಯನ್ನು ಪಡೆದುಕೊಳ್ಳುವುದು ನಮ್ಮ ಶಾಲೆಗೆ ಹೆಮ್ಮೆಯ ವಿಷಯವಾಗಿದೆ. ನನ್ನ ಹೆಸರು NC ನಾಗಭೂಷಣ್ ಅಂತ. ನಾನು ಶ್ರೀ ಶಾರದಾ ವಿದ್ಯಾಪೀಠ ಪಾವಗಡ ಶಾಲೆಯ ಕಾರ್ಯದರ್ಶಿ. ನಮ್ಮ ಶಾಲೆ ಪ್ರಾರಂಭ ಆಗಿ ಸುಮಾರು 35 ವರ್ಷ ಆಗಿದೆ. ನಾನು ಟೇಕಪ್ ಮಾಡಿ 16 ವರ್ಷ ಆಯಿತು. ಮತ್ತು ಈಗ ರಾಜ್ಯ ಪಠ್ಯಕ್ರಮದಲ್ಲಿ LKGಯಿಂದ ಹಿಡಿದು 10ನೇ ತರಗತಿವರೆಗೆ ಶಾಲೆ ನಡೀತಾ ಇದೆ. ಪ್ರತಿ ವರ್ಷ ತಾಲೂಕಿನ ಪ್ರಥಮ, ದ್ವಿತೀಯ ಅಥವಾ ತೃತೀಯ ಯಾವುದೋ ಒಂದು ಸ್ಥಾನವನ್ನು ಪಡ್ಕೊಂಡು ಇವನ್ನು ಕ್ವಿಜ್ಗಳಲ್ಲೂ ಸಹ ಪ್ರಥಮ, ದ್ವಿತೀಯ ಈ ಥರ ಪ್ರತಿಯೊಂದು 13-14 ಶಾಲೆಗಳಲ್ಲಿ ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಡೇಟಾ ಕೊಡ್ತಾ ಬಂದಿದ್ದೀವಿ. ಇದು ಮುಖ್ಯವಾಗಿ ಇದರಲ್ಲಿ ಹೇಳ್ಬೇಕಂದ್ರೆ ಆಂಗ್ಲ ಮಾಧ್ಯಮದಲ್ಲಿ ಕಮ್ಮಿ ಖರ್ಚಿನಲ್ಲಿ, ಫೀಸ್ ಕಮ್ಮಿನಲ್ಲಿ ನಡೀತಾ ಇದೆ. ಒಳ್ಳೆ ಹೃದಯ ಭಾಗವಾಗಿರ್ತಕ್ಕಂಥ ವಿಜಯನಗರ ಮತ್ತು ಶ್ರೀನಿವಾಸ ನಗರಕ್ಕೆ ಅಂಟಿಕೊಂಡಿದ್ದು ಎಲ್ಲರೂ ಮನೆಗಳ ಮಧ್ಯದಲ್ಲಿ ಇದೆ. ತುಂಬ ಚೆನ್ನಾಗಿ ನಡೀತಾ ಇದೆ. ಇದನ್ನು ಬಳಸ್ಕೋಬೇಕು. ಅತಿ ಕಮ್ಮಿ ಖರ್ಚಿನಲ್ಲಿ ಉತ್ತಮವಾದಂಥ ಕ್ವಾಲಿಟಿ ಎಜುಕೇಷನನ್ನು ಕೊಡ್ತಾ ಇದ್ದೀವಿ. ಇದನ್ನು ಬಳಸ್ಕೋಬೇಕಂತ ನನ್ನ ವಿನಂತಿ.